ಇದು ಗುಹರಾಜನು ಇತ್ತಲೇ ಬರುತ್ತಿರುವರು. ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಹೋಗೋಣ. ಹಾಗೇ ಆಗಲಿ. ಸುರನರ ಸೇವಿದೆ ವರಗಂಗೆ ಅಂಬಾ, ಸುರನರ ಸೇವಿದೆ ವರಗಂಗೆ ಅಂಬಾ, ಪರಮ ಪಾವನೆ ಕರುಣಾಂತರಂಗೆ, ಪರಮ ಪಾವನೆ ಕರುಣಾಂತರಂಗೆ, ಸುರನರ ಸೇವಿದೆ ವರಗಂಗೆ. ಅರನ ತಿರದಿಂದ ಹರಿಯೇ ಅಂಬಾ, 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 ಅರನ ತಿರದಿಂದ ಹರಿಯೇ ದರೆಯನ್ನು ಧರಿಸಲು ಆಗಮಿಸಿ ಬಂದೆ, ಅರನ ತಿರದಿಂದ ಹರಿಯೇ ದರೆಯನ್ನು ಧರಿಸಲು ಆಗಮಿಸಿ ಬಂದೆ, ಪರಮ ಪಾವನೆ ಎಂದಿರಿಸಿ ದರೆಯೆಲ್ಲ ಉತ್ತರಿಸಿದೆ ಬಾಗೆ, ಪರಮ ಪಾವನೆ ಎಂದೆನಿಸಿ ದರೆಯೆಲ್ಲ ಉತ್ತರಿಸಿದೆ ಮಾಗೆ, ಪರಮ ಪಾವನೆ ಎಂದೆನಿಸಿ ದರೆಯೆಲ್ಲ ಉತ್ತರಿಸಿದೆ ಮಾಗೆ. ನಿರುಪಮ ಚರಿತಳೆ ನಿನ್ನಯ ಅನುದಿನ, 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 ನಿರಂತರ ಭಜಿಸುವೆ ಹೃದಯದಿ ಪುರನರ ಸೇವಿದೆ ವರಗಂಗೆ ಅಂಬ, ಪರಮ ಪಾವನೆ ಕರುಣಾಂತರಂಗೆ, ಪರಮ ಪಾವನೆ ಕರುಣಾಂತರಂಗೆ, ಪುರನರ ಸೇವಿದೆ ವರಗಂಗೆ, ವರಗಂಗೆ, ವರಗಂಗೆ. ಅಮ್ಮ ಗಂಗಾ ಮಾತೆ, 14 ವರ್ಷಗಳ ಕಾಲ ವನವಾಸವನ್ನು ಪೂರೈಸುತ್ತಿರುವ ನಮಗೆ ಯಾವ ಅಮಂಗಳವಾಗದಂತೆ ಕಾಪಾಡುವ ಭಾರವು ನಿನ್ನದೇ ತಾಯಿ. ಅದು ಗುಹರಾಜರು ಇತ್ತಲೇ ಬರ್ತಿರುವರು. ರಾಮ 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 ರಘುವಂಶ ಸೋಮ, 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 ಕಾಮಿತ ತವೇವ ಶ್ಯಾಮ ಸುಂದರಗ, ಕಾಮಿತ ತವೇವ ಶ್ಯಾಮ ಸುಂದರಗ, ರಘು ರಾಮ ಶ್ರೀ ರಾಮ 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 ರಘು ರಾಮ ಶ್ರೀ, ಭೂಪ ನಿನ್ನ ನಾಮ ಜಪ ಮಾತ್ರದಿಂದ, ರಾಮ ರಾಮ
ನಿನ್ನ ನಾಮ ಜಪ ಮಾತ್ರದಿಂದ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಪಾಪನಾಶ ಮಾಗಿ ಕೋಪುದೀಗದೋಡೆ ಪಾಪನಾಶ ಮಾಗಿ ಕೋಪುದೀಗದೋಡೆ ಪ್ರಭು ರಾಮ ಶ್ರೀ ರಾಮ 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 ಪ್ರಭು ರಾಮ ಶ್ರೀ ರಾಮ ರಾಮ ಪ್ರಭು ಶ್ರೀರಾಮಚಂದ್ರ ನಮಸ್ಕರಿಸುವೆನು. ರಾಜ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವು ಕ್ಷೇಮವೇ? ಪ್ರಭು, ತಮ್ಮ ಆಶೀರ್ವಾದದಿಂದ ನಾನು ಕ್ಷೇಮವಾಗಿರುವೆ. ಆದರೆ ತಮಗೊದಗಿದ ವನವಾಸದ ವಾರ್ತೆಯನ್ನು ಕೇಳಿ ನನ್ನ ಮನಸ್ಸಿಗೆ ಸಹಿಸಲಾರದಷ್ಟು ದುಃಖವಾಗುತ್ತದೆ. ನೀವು ಚಿಂತಿಸಬೇಡಿ ಪ್ರಭು, ನೀವು ಚಿಂತಿಸಬೇಡಿ. ತಮ್ಮ 14 ವರ್ಷ ವನವಾಸವನ್ನು ನಮ್ಮ ಶೃಂಗಭೇರಿಪುರದಲ್ಲಿಯೇ ಕಳೆಯುತ್ತಾ ನಮ್ಮನ್ನು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುವೆನು. ಬುಧರಾಜ, ನಿನ್ನ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಮನಸೋತಿರುವೆನು. ಆದರೆ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವುದರಿಂದ ನಾನು ಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ನೀನು ಒಂದು ವೇಳೆ ನಮಗೆ ಸಹಾಯವನ್ನು ಮಾಡುವುದಾದರೆ ಈ ಗಂಗಾ ನದಿಯಿಂದ ಆಚೆಗೆ ದಾಟಿಸು, ನಿಮಗೆ ಪುಣ್ಯ ಬರುತ್ತದೆ. ದೇವದೇವ ದೇವದೇವ, ಭವಸಾಗರವನ್ನೇ ದಾಟಿಸಬಲ್ಲ ತಮ್ಮನ್ನು ಈ ಚಿಕ್ಕ ನದಿಯನ್ನು ದಾಟಿಸುವ ಸುಯೋಗ ಒದಗಿತಲ್ಲವೇ? ನಾನೇ ಧನ್ಯನು, ನಾನೇ ಧನ್ಯನು. ಕ್ಷಣಕಾಲ ನಿಲ್ಲಿ. ಓಯ್ ಓಯ್ रामाय रामभद्राय रामचंद्राय वेधसे रघुनाथाय नाथाय सीताय पतये नमः। श्रीराघवं दशरथात्मजमब्रमे सीतापतिं रघुकुलान्वैरत्नदीपम् अजानुबाहुमरविन्दधराय
ಶ್ರೀಪಾದವನು ಆ ಪಾದವನು ಪೂಜಿಸಿ ಧನ್ಯನಾ ರಾಮ 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 ಜನಕರಾಜನ ಜಾಮಾತನ ಜನಕೀಯ ರಮಣನ ಜನಕರಾಜನ ಜಾಮಾತನ ಜನಕೀಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕರಾಜನ್ ಜಾಮಾತನ ಜನಕೀಯ ರಮಣನ ಪಾಪ ಕಳೆವ ಪರಮಾತ್ಮ ಶ್ರೀರಾಮನ ಕಳೆವ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕರಾಜನ ಜಾಮಾತನ ಜನಕೀಯ ರಮಣನ ರಾಮನ ಅಹಲ್ಯ ಶಾಪ ವಿಮೋಚನೆ ಗೈದೆ ರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕರಾಜನ ಜಾಮಾತನ ಜನಕೀಯ ರಮಣನ ಜನಕೀಯ ರಮಣನ ಜನಕೀಯ ರಮಣನ
ಪ್ರಭು, ಕ್ಷಣಕಾಲ ನಿಲ್ಲಿ, ನಾವೇನು ಸಿದ್ಧಪಡಿಸಿ ಬರುವೇನು? ಆಗಬಹುದು. ಪ್ರಭು, ತಾವಿನ್ನು ಹೊರಡಬಹುದು. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ರಾಮ. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ರಾಮ. ಭವ ಸಮುದ್ರ ದಾಂಟಿಸುವ ಇವರಂ ನದಿ ದಾಂಟಿಸುವೆ. ಭವ ಸಮುದ್ರ ದಾಂಟಿಸುವ ಇವರಂ ನದಿ ದಾಂಟಿಸುವೆ. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ರಾಮ. ದೇವದೇವ ನಿನ್ನಂಥವರಿ ಅಂದದಿ ದಾಂಟಿಸುವೆ. ದೇವದೇವ ನಿನ್ನಂಥವ ಸಿರಿಯಂದದಿ ಪಾಲಿಸುವೆ. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ರಾಮ. ರಾಮ ರಾಮ. ಮೇವು ಬರಲಿ ಹೋ, ಮೇವು ಬರಲಿ ಹೋ, ಮೇವು ಬರಲಿ ಹೋ. ಎಲ್ಲಿದು ತೆನ್ನುವೆನ, ಮುರಿ ಮುರಿದು ಮುಕ್ಕುವೆನ. ಎಲ್ಲಿದು ತೆನ್ನುವೆನ, ಮುರಿ ಮುರಿದು ಮುಕ್ಕುವೆನ. ಜೀವ ಭಾವ ಮೇವು ಬರಲಿ ಹೋ, ಜೀವ ಭಾವ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎಳಗೆ ಮೇವು ಬರಲಿ ಹೋ. ಪ್ರಾಣಿಹಿಂಸೆ ಮಾಡುವುದರಲ್ಲಿ ಎಳಗಿಂದ ಮಿಗಿಲಾದವರು ಈ ತ್ರಿಭುವನದಲ್ಲಿ ಯಾರೋ ಇರಲಾರರು. ನಮ್ಮಣ್ಣನಾದ ಸ್ವರ್ಣ ಲಂಕಾಧೀಶ್ವರ ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಂದಿನಿಂದ ಈ ನನ್ನ ದಂಡಕಾರಣ್ಯವನ್ನು ಬಹಳ ಚೆನ್ನಾಗಿ ಪರಿಪಾಲಿಸಿಕೊಂಡು ಬಂದಿರುವನು. ಅಲ್ಲದೆ ನನ್ನ ಸುಕುಮಾರನಾದ ಶಂಭುಕಾಸುರನು ಸೂರ್ಯದೇವನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸಿ ಅಮೋಘವಾದ ಅಸ್ತ್ರವೊಂದನ್ನು ಈ ದಿನ ವರವಾಗಿ ಪಡೆಯುತ್ತಿರುವನು. ಆತನಿಗೆ ಬೇಕಾದ ಮದ್ಯ ಮಾಂಸಗಳನ್ನು ಸಿದ್ಧಪಡಿಸಿರುವನು. ಮಗನೇ ಶಂಭುಕಾಸುರ, ಎಲ್ಲಿರ್ಬೇಕಂದ? ಅಲ್ಲಿ ಕುಳಿತು ತಪಸ್ಸನ್ನು ಆಚರಿಸ್ತಿರುವನು. ಅಯ್ಯೋ ಮಗನೇ ಶಂಭುಕಾಸುರ, ಹೆತ್ತ ಬಡಲಿಗೆ ಕಿಚ್ಚಿಟ್ಟೆ ಯಾಕಂದ? ಯಾರೋ ನನ್ನ ಸುಕುಮಾರ ಶಿರಚ್ಛೇದನ ಮಾಡಿರುವರಲ್ಲ. ರಕ್ತ, ಬಿಸಿಯಾದ ರಕ್ತ. ರೊಂಡ ಮೊಂಡಗಳಿಂದ ಚಿಮ್ಮಿ ಹರಿಯುತ್ತಿರುವುದನ್ನು ನೋಡಿದರೆ ನನ್ನ ಸುಕುಮಾರನನ್ನು ಕೊಂದ ಪಾಪಿಗಳು ಈ ನನ್ನ ದಂಡ ಕಾರಣದಿಂದ ಬಹಳ ದೂರವಾಗಿರಲಾರರು. ಯಾರಾಗಿರಬಹುದು? ನರವಾಸನೆ. ಮಾನವನ ಸುಳಿವನ್ನೇ ಕಾಣಲ್ಲ ಈ ನನ್ನ ದಂಡ ಕಾರಣ್ಯದಲ್ಲಿ ನರವಾಸನೆ. ಅವರೇನಾದರೂ ಈ ಕೃತ್ಯವನ್ನು ಎಸಗಿರಬಹುದು. ಯಾರೇ ಆಗಿರಲಿ, ಎಲ್ಲಿ ಇರಲಿ, ಆಗ ಹಿಡಿದು ಗದಗದನೆಗೆದು ನುಂಗಿ ನನ್ನ ಉದರದ ಕಿಚ್ಚನ್ನು ಆರಿಸಿಕೊಂಡವನು. ನರಮಾಂಸ, ನರಮಾಂಸವನ್ನು ತಿಂದು ಆನಂದಿಸುವನು. ನರ ಕಣ್ಣು ಗುಡ್ಡೆಗಳ ಉರ್ದು ದಂಡಿಗೆಯ ಮಾಡಿ, ನರ ಕಣ್ಣು ಗುಡ್ಡೆಗಳ ಉರ್ದು ದಂಡಿಗೆಯ ಕಳ್ಳಕ್ಕಿದ್ದು ದೇವಿಗೆ ಪದ ಮಾಡಿ ತಿನ್ನುವೆ.
ಬೆಳಕಿತ್ತು ದೇವಿಗೆ ಪಾಯಸ ಮಾಡಿ ತಿನ್ನುವೆ ಇಂದು ನಾನು ಎಂದು ನಾನು ಹೊಂದುವೆನು ಆನಂದವ ಸಂದೇಹವಿಲ್ಲದೆ ತಿಂದು ಮಾಂಸವ. ನೋಡೆಗಿ ವನದಂದವಾ ಸೀತಾ, ನೋಡೆಗಿ ವನದಂದವಾ, ನೋಡೆಗಿ ವನದಂದವಾ ಸೀತಾ, ನೋಡೆಗಿ ವನದಂದವಾ. ನೋಡೆಗಿ ವನದಂದವಾ ಸೀತಾ, ನೋಡೆಗಿ ವನದಂದವಾ, ನೋಡೆಗಿ ವನದಂದವಾ ಸೀತಾ, ನೋಡೆಗಿ ವನದಂದವಾ. ತರತರದ ಪುಷ್ಪವ ತರತರದ ಪುಷ್ಪವ ಬಳವ ಬೀರುವ ಮುರುಘ ಮಲ್ಲಿಗೆ ಜಾತಿ ಸುರಗಿ ಜವಂತಿಗೆ ಮುರುಘ ಮಲ್ಲಿಗೆ ಜಾತಿ ಸುರಗಿ ಜವಂತಿ ಮನಗೆ ಬಹಳ ಮುದವ ತರುವ 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 ತರ ತರದ ಪುಷ್ಪಗಳ ತೊಮಗಿರಲು ನುಡೆಯಿ ವನದಂದವ ಸೀತಾ, ನುಡೆಯಿ ವನದಂದವ, ನುಡೆಯಿ ವನದಂದವ ಸೀತಾ, ನುಡೆಯಿ ವನದಂದವ. ಕೋಟಿಲ ಲಾಭಗಳ ಮೀರಿ ಮೆರೀತಿಗೆ ದುಂಬಿಗಳ ಕೋಟಿಲ ಲಾಭಗಳ ಮೀರಿ ಮೆರೀತಿಗೆ ದುಂಬಿಗಳ ಸಾರಿ ಓಡುತ್ತಿವೆ ಹರಳುಗಳು ಮೀರಿ ಮೆರೆಯುವ ಚಿಗಪಿಕಂಗಳ ಓಡುತ್ತಿವೆ ಹರಳಿಗಳು ಮೀರಿ ಮೆರೆಯುವ ಚಿಗಪಿಕಂಗಳ ಮನಗೆ ಬಹಳ ಮುದವ ತರುವ ಮನಗೆ ಬಹಳ ಮುದವ ತರುವ ಮನಗೆ ಬಹಳ ಮುದವ ತರುವ ಮನ
ಸೀತಾ, ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದ್ಯಾ? ಎಷ್ಟೊಂದು ಮನೋಹರವಾಗಿರುವುದು. ಅಲ್ಲಿ ನೋಡು, ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಣು ಕೋರೈಸುವ ಸರೋವರಗಳಿಂದಲೂ ಶುಕಪಿಕ ನಾದಗಳಿಂದಲೂ ಕೂಡಿದ ಈ ಪ್ರಕೃತಿ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶಗಳನ್ನೆಲ್ಲ ತೊಳೆಯುವಂತಹ ಅಂದವಾದ ತಾಣವೇ ಈ ಪಂಚವಟಿ. ಆಹಾ, ಜಾನಕಿ, ಆರ್ಯಪುತ್ರ. ಅರಮನೆಯಲ್ಲಿ ಹಂಸ ತೂಲಿಕಾ ತಲ್ಪದ ಮೇಲೆ ಕುಳಿತು ಮೃಷ್ಟಾನ್ನ ಭೋಜನವನ್ನು ಸೇವಿಸುತ್ತಾ ಅನೇಕ ದಾಸರಿಂದ ಸೇವೆ ಮಾಡಿಸಿಕೊಳ್ಳುತ್ತಿದ್ದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರ ಉಂಟೆ? ಪ್ರಾಣೇಶ್ವರ, ಅದೇಕೆ ಹೀಗೆ ಮಾತನಾಡುತ್ತೇವರಿ? ದಯಮಾಡಿ ನೀವು ಈ ರೀತಿ ಮಾತನಾಡಕೂಡದು. ನಿಮ್ಮ ಆಸರೆ ಏನಲ್ಲಾರ, ನಿಮ್ಮ ಮಧುರೋಕ್ತಿಗಳೇ ನನಗೆ ಅಮೃತಪಾನ. ಕ್ಷಣ ಕ್ಷಣಕ್ಕೂ ಮುತ್ತು ರತ್ನಗಳನ್ನು ಬಯಸಿದರೂ ಇಲ್ಲಿಲ್ಲವಾದರೂ ಹಂಸ ತೂಲಿಕಾ ತಲ್ಪಕ್ಕೆ ಏನೋ ಕೊರತೆ ಇಲ್ಲ. ಇಂತಹ ಮಾತುಗಳನ್ನಾಡಿ ನನ್ನ ಮನಸ್ಸಿಗೆ ನೋವನ್ನುಂಟು ಮಾಡಕೂಡದು, ತಿಳಿಯಿದೆ? ಸೀತಾ, ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡೆನು. ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡೆನು. ಆಶಾ ಜೀವನ ಶುಭ ದಿನ, ಕಲೆಯೇ ಕಲವೇ ಅರ್ಥ, ಕಲೆಯೇ ಕಲವೇ ಹೊಸತನದಲ್ಲಿನ. ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡೆನು. ಆಶಾ ಜೀವನ ಶುಭ ದಿನ. ಅರಳಿ ನಿಂತ ಕುಸುಮ ಎಂದಾದರೆ ನಗುತ್ತಿರೆ. ಅರಳಿ ನಿಂತ ಕುಸುಮ ಎಂದಾದರೆ ನಗುತ್ತಿರೆ. ಬೃಂದ ಸಂಗದ ಸಂಗ ಸುರಿಯಲಿ. ಬೃಂದ ಸಂಗದ ಸಂಗ ಸುರಿಯಲಿ, ತನ್ನೆ ತಾಮರಿಸಿರಿ. ಸೀತಾ, ಸ್ವಾಮಿ, ಜಾನಕಿ, ಹೊಸತನ ಬಯಸಿರಿ. ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡೆನು. ಆಶಾ ಜೀವನ ಶುಭ ದಿನ. ಮಧುರಾ ನಿನ್ನ ಗಾನ ಮನವ ತಣಿಸಿದೆನ್ನ. ಮಧುರಾ ನಿನ್ನ ಗಾನ ಮನವ ತಣಿಸಿದೆನ್ನ. ಬೃಂದ ಸಂಗದ ಸಂಗ ಸುರಿಯಲಿ. ಬೃಂದ ಸಂಗದ ಸಂಗ ಸುರಿಯಲಿ, ತನ್ನೆ ತಾಮರಿಸಿರಿ. ಜಾನಕಿ, ಸ್ವಾಮಿ, ಹೊಸತನ ಬಯಸಿದೆ. ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡೆನು. ಆಶಾ ಜೀವನ ಶುಭ ದಿನ, ಕಲೆಯೇ ಕಲವೇ ಕಲೆಯೇ ಕಲವೇ ಹೊಸತನದಲ್ಲಿನ. ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡೆನು. ಆಶಾ ಜೀವನ ಶುಭ ದಿನ. ನಿಜ ಸೀತಾ,
ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟೊಂದು ಚಮತ್ಕಾರವಾಗಿ ನಿರ್ಮಿಸಿದ್ದಾನೆ ನೋಡು. 14 ವರ್ಷ ವನವಾಸವನ್ನು ಆನಂದದಿಂದ ನಾವು ಇಲ್ಲೇ ಕಳೆಯಬಹುದಲ್ಲವೇ? ಅಗತ್ಯವಾದ ಸ್ವಾಮಿ. ಅದು ಸರಿ, ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನು ಬಾರಲೇ ಇಲ್ಲವಲ್ಲ? ಲಕ್ಷ್ಮಣ, ಈ ಖಡ್ಗ ಯಾವುದು? ಅಣ್ಣ, ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿದ್ದನು. ಭಗವಾನ್ ಭಾಸ್ಕರನು ಆತನ ತಪಸ್ಸಿಗೆ ಮೆಚ್ಚಿ ಈ ಖಡ್ಗವನ್ನು ಆತನಿಗೆ ಕೊಡುವಷ್ಟರಲ್ಲಿ ನಾನೇ ಆತನಿಂದ ಪಡೆದು ಆ ರಾಕ್ಷಸನನ್ನು ಈ ಖಡ್ಗದಿಂದಲೇ ಸಂಹಾರ ಮಾಡಿಕೊಂಡೆನು. ಮನೆಗೂ ಸಂಹರಿಸಿದೆಯಾ? ಹೌದು. ಚಿಂತೆ ಇಲ್ಲ, ಅದು ನಿನ್ನ ಆತ್ಮ ರಕ್ಷಣೆಗಾಗಿ ನಿನ್ನ ಬಳಿಯಲ್ಲೇ ಇರಲಿ. ಫಲಗಳನ್ನು ಪರ್ಣಶಾಲೆಯಲ್ಲಿಡು. ಹಾಗೆಯೇ ಆಗಲಿ. ಸೀತಾ, ಆದಿಪುತ್ರ, ಸಮೀಪದಲ್ಲೆಲ್ಲ ನರವಾಸನೆ ಬರುತ್ತಿರುವುದಿಲ್ಲ. ನಾಸಿಕವೇನು ಮೋಸ ಹೋಗಿಲ್ಲ. ಇಲ್ಲಾರು ಇವರು ಓರ್ವ ಸ್ತ್ರೀ ಮತ್ತೋರ್ವ ಪುರುಷ ಇಬ್ಬರನ್ನು ಹಾಗೆ ಒಂದೇ ಬಾರಿಗೆ ಹಿಡಿದು ಶಿರಸ್ಸುಗಳಿಂದ ಮೊದಲು ತಿಂದು ನಂತರ ದೇಹವನ್ನು ಶತಚಿದ್ರವನ್ನಾಗಿ ಮಾಡಿ ಒಂದೇ ಬಾರಿಗೆ ಆಪೋಷಣ ಮಾಡಿಕೊಂಡು ಬಿಡುವನು. ಎಷ್ಟೊಂದು ಸುಂದರನಾಗಿರುವನು. ಏನಾದರೂ ಆಗಲಿ ಇವನನ್ನು ಮಾತ್ರ ಬಿಡಬಾರದು. ಕಲ್ಲಿನ ಮಂಚಾಲ ಮೇಲೆ ಪಲ್ಲವಗಳನ್ನೇ ಹಾಸಿ, ಕಲ್ಲಿನ ಮಂಚಾದ ಮೇಲೆ ಪಲ್ಲವಗಳನ್ನೇ ಹಾಸಿ, ವಲ್ಲಭನ ನನ್ನ ವಲ್ಲಭನ ಪ್ರಾಣ ವಲ್ಲಭನ ಮಾಡಿಕೊಂಡು ಕಲ್ಲಕ್ಕೆ ಮುತ್ತಿಡು ನಾನೀಗಲೇ ವರಿಸುವೆ, ನಾನೀಗಲೇ ಏನಾದರೂ ಆಗಲಿ ವರಿಸುವೆ, ಏನಾದರೂ ಆಗಲಿ ವರಿಸುವೆ, ನಾನೀಗಲೇ ವರಿಸುವೆ, ನಾನೀಗಲೇ. ಈ ಘೋರ ರೂಪಿನಿಂದ ಹೋದರೆ ಆತ ನನ್ನನ್ನು ವರಿಸುವನೆ. ಈ ಘೋರ ರೂಪವನ್ನು ಏನಾದರೂ ನೋಡಿದರೆ ಎದರಿ ಓಡಿ ಹೋಗಿಬಿಡುವನು. ಆದ್ದರಿಂದ ಮಾಯಾ ಪ್ರಸನ್ನ ವಿದ್ಯೆಯನ್ನು ಅರಿತ ನಾನು ಮಾಯಾರೂಪಿನಿಂದ ಪ್ರತ್ಯಕ್ಷ. ಜೈ ಶಾಂಭವಿ. ಆಹಾ, ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನು ಎಲ್ಲಿಯಾದರೂ ಸಾಯಲಿ, ಇಂತಹ ಸುಂದರಾಂಗನನ್ನು ಮದುವೆಯಾಗಿ ಸಂತೋಷದಿಂದ ಕಾಲವನ್ನು ಕಳೆಯಬಹುದಲ್ಲ. ನಾನೇ ಅಲ್ಲವೇ 3 ಲೋಕಕ್ಕೆಲ್ಲ ಸುಂದರಾಂಗಿಯು. ಸುಂದರಿಯಲ್ಲವೇ ಜಗದೊಳಗೆ ನಾ, ಸುಂದರಿಯಲ್ಲವೇ ಜಗದೊಳಗೆ ನಾ, ಜಗದೊಳಗೆ ನಾ, ಜಗದೊಳಗೆ ನಾ. ಮನೋಹರ, ಓಹೋ, ಇವಳು ರೇಖೆಗಳೇ ನೋಡಿಲ್ಲ ಕೈಯಲ್ಲಿರುವು, ಹಿಂದೆ ನೋಡಬೇಕಾಗಿರುವುದು. ನೋಡು ನೋಡು, ಎಲ್ಲೆಲ್ಲಿ ಗೆರೆಗಳಿದ್ದಾವೋ ನೋಡಿಬಿಡು, ಲೆಕ್ಕ ಹಾಕಿಕೊಳ್ಳುವಂತೆ. ಮನೋಹರ, ಸಾಕು, ಬಾರಪ್ಪ, ಬರಬರ, ಸಮಯವಿಲ್ಲ, ಬಾ. ಹೇಳುವುದು ಕಷ್ಟ, ಕುಳಿತುಕೊಳ್ಳುವುದು ಕಷ್ಟವಾಗಿದೆ ಈ ನನ್ನ. ಮನೋಹರ, ಯಾರಮ್ಮ ನೀನು? ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು ನಕ ನಕ ದೂರ ನಿಲ್ಲಮ್ಮ. ಆಯ್ತು, ಬಾಪ್ಪ, ಬಾ ಬಾ. ಶೂರ್ಪನಕ ಎನ್ನುವರು. ಅದು ರಕ್ಕಸಿ ಹಾಗೆ ಕಾಣುತ್ತಿರುವೆನೆ. ಆದರೂ ನೀನು ರಕ್ಕಸಿ. ಅದಿರಲಿ, ನೀನು ಯಾರು? ಈ ದಂಡ ಕಾರಣಕ್ಕೆ ಬರಲು ಕಾರಣವೇನು? ನಿನ್ನ ನಾಮಾಂಕಿತವೇನು? ಅಯೋಧ್ಯಾಧಿಪತಿಯಾದ ದಶರಥನ ಸುಪುತ್ರ ಶ್ರೀರಾಮಚಂದ್ರನು. ಓಹೋ, ದಶರಥ ಚಕ್ರವರ್ತಿಯ ಸುಪುತ್ರ. ವಜ್ರ ವೈಢೂರ್ಯ, ಚಿನ್ನ ಬೆಳ್ಳಿಗಳನ್ನು ಧರಿಸಬೇಕಾದ ನೀನು ಈ ಅವಸ್ಥೆಯಲ್ಲಿರಲು ಕಾರಣ? ನೀನು ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದ ಏನಾಗಬೇಕು? ಆಗಬೇಕು, ಮುಖ್ಯವಾದ್ಯ ಆಗಬೇಕು. ಇನ್ನು ಸಮಯವಿಲ್ಲ, ನನಗೂ ತಡೆದುಕೊಳ್ಳಲು ಆಗುತ್ತಿಲ್ಲ. ಮದುವೆಯಾಗಿ ಬಿಡು. ಅದು ಸಾಧ್ಯವಿಲ್ಲಮ್ಮ. ನಾನು ಏಕಪತ್ನಿ ರಥಸ್ಥನು, ನನ್ನ ಪತ್ನಿಯು ಪಕ್ಕದಲ್ಲೇ ಇರುವಳು. ಈಗೇನು ಮಾಡಲಿ ಅದು ಹೇಳಿಬಿಡು. ನಿನ್ನನ್ನು ವಿವಾಹಗಳು ಆಗುವುದಿಲ್ಲ. ಆಗುವುದಿಲ್ಲ, ಬೇಡ.
ಈಗ ನನ್ನ ಇಲ್ಲಿಗೆ ನಾನು ಓರ್ವನೇ ಬಂದಿಲ್ಲ, ನನ್ನ ತಮ್ಮನಾದ ಲಕ್ಷ್ಮಣನು ಬಂದಿದ್ದಾನೆ. ಆತನ ಬಳಿಗೆ ಹೋಗು, ನಿನ್ನ ಕೆಲಸವು ಆದರೂ ಆಗಬಹುದು. ಓಹೋ, ನಿನ್ನ ತಮ್ಮನು ಬಂದಿರುವನೆ? ಹೌದು. ಅವನು ನಿನಗಿಂತಲೂ ಸುಂದರನೇ, ಅದಕ್ಕಾಗಿ ಅವನ ಲಕ್ಷ್ಮಣ ಎಂದು ಕರೆಯುವರು. ಇನ್ನು ಹೇಳುವುದಕ್ಕಿಂತ ಮುಂಚೆಯೇ ತೆಗೆಯುತ್ತಿದ್ದೀಯ. ಸಮಾಧಾನ. ಎಲ್ಲಿದ್ದಾನೆ? ಆ ಪಾರ್ಶ್ವದಲ್ಲಿದ್ದಾನೆ. ಆ ಪಾರ್ಶ್ವ ಈ ಎಲ್ಲ ಆ ಪಾರ್ಶ್ವದಲ್ಲಿ, ಆ ಪಾರ್ಶ್ವದಲ್ಲಿದ್ದಾನೆ. ಅಲ್ಲಿಗೆ ಹೋದ್ರೆ ನನ್ನ ಕಾರ್ಯವು ನೆರವೇರುವುದೇ? ಹೌದು ಹೌದು, ಆಗುವುದು. ನೀನು ಹೀಗೆ ಹೋದರೆ ಅವನು ನಿನ್ನನ್ನು ಒರೆಸುವುದಿಲ್ಲ. ಮತ್ತೆ ಹೇಗೆ ಹೋಗಲಿ? ಯಾವ ಅವತಾರದಲ್ಲಿ ಹೋಗಲಿ? ನೀನು ಬೆನ್ನನ್ನು ತಿರುಗಿಸಿ ನಿಲ್ಲು, ಕುರುಹನ್ನು ಬರೆಯನು, ಇದನ್ನು ತೋರಿಸು, ಅವಮಾನಿಸುವನು. ಅವಮಾನಿಸುವನು? ಪದ ಭೇದ ಮಾಡಿ ನೋಡು, ನನ್ನನ್ನು ಮಾನಿಸುವನು. ಅವನನ್ನು ಮಾನಿಸುವನೇ? ಎಲ್ಲಿ ಬರೆಯುವೆ? ಬೆನ್ನಿನ ಮೇಲೆ ಬರೆಯುವನು, ತಿರುಗಿಸಿ ನಿಲ್ಲು. ಅಂದರೆ ಹಿಂದೆ? ಹೌದು. ಏಕೆ ಮುಂದೆ ಬರೆದ ಅಭ್ಯಾಸವಿಲ್ಲವೇ? ಅದು ನಮ್ಮ ಪದ್ಧತಿಯಲ್ಲಿ ಆ ರೀತಿ ಇಲ್ಲ. ಅದು ಯಾರು ಬರೆಯೋದನ್ನು ನೋಡಬಾರದು. ನಿನ್ನದೆಲ್ಲ ಗುಪ್ತವಾಗಿ ನಡೆಯಬೇಕೇನೋ. ಬರೆ 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 ಬರೆ, ಸಮಯವಿಲ್ಲ, ಬರೆದು ಬಿಡು. ಬೇಗ ಹೋಗು, ಆತರದಿಂದಿರುವೆ. ಜಾಗ್ರತೆ ಪೀಡಿತಳಾಗಿರುವೆನು. ಜಾಗ್ರತೆ. ಮನೋಹರ ಮನೋಹರ, ತಂಗಾಳಿ ಬೀಸಿದೆ, ತಪ್ಪನ್ನು ಚೆಲ್ಲಿದೆ. ತಂಗಾಳಿ ಬೀಸಿದೆ, ತಪ್ಪನ್ನು ಚೆಲ್ಲಿದೆ. ಎಲ್ಲೆಲ್ಲಿ ನೋಡಿದರ ನಂದ ತುಂಬಿದೆ, ಎಲ್ಲೆಲ್ಲಿ ನೋಡಿದರ ನಂದ ತುಂಬಿದೆ. ಎಲ್ಲಿದ್ದಾನಪ್ಪ ಈ ಸುಂದರಾಂಗ? ಮುಂದೆ ಹುಡುಕಿಕೊಂಡು ಹೋಗುವೆನು. ಇಲ್ಲ, ಅಂಥ ಬರಲು ಸಾಧ್ಯವೇ ಇಲ್ಲ ಇಲ್ಲಿ. ಏಕೆಂದರೆ ಎಲ್ಲ ಒಣಗಿಬಿಟ್ಟಿದೆ. ಅಲ್ಲಾದರೂ ಚೆನ್ನಾಗಿತ್ತು, ಇಲ್ಲೇನೂ ಇಲ್ಲ. ಹಿಂದೆಯೇ ಇಷ್ಟೊಂದು ಒಣಗಿದ ಮೇಲೆ ಮುಂದೆ ಹೇಗಿರಬೇಕು? ಅಲ್ಲೂ ನೋಡುತ್ತೇನೆ. ಮನೋಹರ, ಹೀಗೆ ನೋಡು, ಇಲ್ಲಿ ಇಲ್ಲಿ. ಅಬ್ಬಾ, ಅವನು ಶುಭಾಂಗಿ. ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು ಶೂರ್ಪನಖ ಎನ್ನುವರು. ಇಲ್ಲಿಗೆ ಬರಲು ಕಾರಣವೇನು? ನೀನೇ ಕಾರಣನು. ನನ್ನಿಂದ ಏನಾಗಬೇಕು? ಅದಾಗಬೇಕು. ಅದು ಎಂದರೆ? ಅದೇ, ದೂರ ನಿಲ್ಲು, ದೂರ ನಿಲ್ಲು. ಮದುವೆಯಾಗಬೇಕು. ದೂರ ನಿಲ್ಲು. ನಿನ್ನನ್ನು ವರಿಸಲು ಸಾಧ್ಯವಿಲ್ಲವಮ್ಮ. ಏಕೆ? ಏಕೆಂದರೆ ನೀನು ರಕ್ಕಸಿ. ಆದ್ದರಿಂದ ಮೇಲಾಗಿ ನಾನಿಲ್ಲಿಗೆ ಓರ್ವನೇ ಬಂದಿಲ್ಲ. ಶ್ರೀರಾಮಚಂದ್ರನು, ನನ್ನ ಅಗ್ರಜನಾದ ಶ್ರೀರಾಮಚಂದ್ರನಿರುವನು. ನೀನು ಆತನ ಬಳಿಗೆ ಹೋಗು, ನಿನ್ನ ಕಾರ್ಯವು ಸಿದ್ಧಿಸುವುದು. ನಾನು ಮೊದಲೇ ನಿಮ್ಮಣ್ಣನ ಬಳಿಗೆ ಹೋಗಿದ್ದೆನು. ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು. ಎದ್ದಳಪ್ಪ, ಎದ್ದಳು ಎದ್ದಳು. ಸುಮ್ಮನೆ ಹೋಗಿಬಿಟ್ಟರೆ ಅತ್ತಿಗೆ ಆಗಿಬಿಡುತ್ತೇನೆಯೇ? ನಿಮ್ಮಣ್ಣನು ಏನು ಹೇಳಿದ ಗೊತ್ತೇ? ಏನು ಹೇಳಿದರು? ನಾನು ಏಕಪತ್ನಿ ವ್ರತಸ್ಥನು, ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಆ ಪಾರ್ಶ್ವದಲ್ಲಿ ಹೋದರೆ ನನ್ನ ಸಹೋದರನು ಸುಂದರನಾಗಿ ಒಂಟಿಯಾಗಿರುವನು, ನಿನ್ನ ಕಾರ್ಯವು ನೆರವೇರುವುದು ಎಂದು ಹೇಳಿ ಕಳಿಸಿದ. ಹಾಗೆ ಹೇಳಿದನೆ. ಆತನು ಹೇಳಿರುವುದು ನಿಜ. ಏಕೆಂದರೆ ನಾನು ರಾಮದಾಸ. ಆತನ ಆಜ್ಞೆ ಇಲ್ಲದೆ ನಾನು ಏನನ್ನು ಮಾಡತಕ್ಕವನಲ್ಲ. ಏನಾದ್ರೂ ಆಜ್ಞೆ ಕೊಡ್ತಾರೆ. ಆದ್ದರಿಂದ ನೀನು ಆತನ ಬಳಿಗೆ ಹೋಗಿ ಏನಾದರೂ ಗುರುತನ್ನು ತೆಗೆದುಕೊಂಡು ಬಾ, ನಂತರ ನಿನ್ನನ್ನು ಒರೆಸುವೆನು. ಅಯ್ಯೋ ಮರುಳೆ, ನನ್ನನ್ನೇನು ಮಂಕೆ ಎಂದು ತಿಳಿದುಕೊಂಡೆಯಾ? ನನಗೂ ಬುದ್ಧಿ ಇರುವುದು. ನಾನು ಮೊದಲೇ ನಿಮ್ಮಣ್ಣನಿಂದ ಗುರುತನ್ನು ತಂದಿದ್ದೇನೆ. ಹಾಗಾದರೆ ಕೊಡು ನೋಡೋಣ. ಕೊಡಲು ಬರುವುದಿಲ್ಲ. ಮತ್ತೆ ನಾನು ತೋರಿಸುತ್ತಿರಬೇಕು, ನೋಡುತ್ತಿರಬೇಕಂತ ಗುರುತು ಕೊಟ್ಟಿದ್ದಾನೆ. ಬಾ, ಹಾಗಾದರೆ ತೋರಿಸಿ ನೋಡೋಣ. ಬಾ, ನೋಡು ಬಾ, ನೋಡು ಬಾ, ಸಮಯವಿಲ್ಲ, ಬೇಗ ನೋಡು. सारे भरोस चमले, बड़े सारे भरोस चमले. मनोहर, सारे भरोस चमले, बड़े सारे भरोस चमले. आज तोरले चपोरे ओ संगयल बंदया. मनोहर, आज तोरले चपोरे ओ संगयल बंदया. ಸಲ್ಲದಿಲ್ಲೇ ತಾವ ತಂಗಳು, ಸಲ್ಲದಿಲ್ಲೇ ತಾವ ತಂಗಳು. ಎಲ್ಲವನ್ನೂ ವಿಚಾರಿಸಿರುವೆ, ಎಲ್ಲವನ್ನೂ ವಿಚಾರಿಸಿರುವೆ. ಸಾರೆ ಬರದು ಸಫಲ, ಮಾಯಾತ್ಮಳೆ ಸಾರೆ ಬರದು ಸಫಲ. ಎಲ್ಲವೋ ಮೂರ್ಖಳೇ, ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಸುಮ್ಮನೆ ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು.
ಲೇ ಲಕ್ಷ್ಮಣ, ಹಾಗೆಂದು ಆ ಕರೆಯನ್ನು ಬರೆದಿರುವೆನೇನು? ನನ್ನನ್ನೇನು ಸಾಮಾನ್ಯದವಳೆಂದು ಭಾವಿಸಿದ್ಯಾ? ಇದೋ ಘೋರ ರೂಪವನ್ನು ತಾಳಿ ಒಬ್ಬನನ್ನು ವಧಿಸಿ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವರಿಸುವೆನು, ಜಾಗೃತಿಯಾಗಿ ತಿಳಿಸು. ಆಹಾ ಆಹಾ, ನಿನ್ನ ರೂಪವನ್ನು ಮೆಚ್ಚತಕ್ಕದ್ದೇ. ನೋಡಮ್ಮ, ನಾನು ನಿನ್ನನ್ನು ವರಿಸಬೇಕೆಂದರೆ ನೀವು ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಅದು ಹೇಗೆ? ಅದು ಹೇಗೆಂದರೆ ಲಗ್ನವಾಗುವ ಮೊದಲು ವಧು ವರನನ್ನು ಮುಟ್ಟಬಾರದು, ನೋಡಬಾರದು, ಮಾತನ್ನೂ ಆಡಬಾರದು. ಆದ್ದರಿಂದ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ನಂತರ ನಿನ್ನನ್ನು ವರಿಸುವೆನು. ಹಾಗೆ ಆಗಲಿ. ಮುಹೂರ್ತವು ಮೀರಿ ಹೋಗುವುದು, ಬೇಗನೆ ಮದುವೆಯಾಗು. ಆಗಲಿ, ನಿನ್ನ ಸೆರಗಿನಿಂದ ಕಣ್ಣುಗಳನ್ನು ಕಟ್ಟಿಕೊಂಡೆ. ಕುಳಿತುಕೋ. ಈಗ ಬೇಡ ಬಿಡು, ಕುಳಿತುಕೊಳ್ಳುವುದು ನಿಂತುಕೊಳ್ಳುವುದು ಸಮಯವಿಲ್ಲ. ಬಾ, ಬೇಗ ಆಲಂಗಿಸು. ಕಟ್ಟಿಕೋ ಮುಚ್ಚಿಕೋ ಕುಳಿತುಕೋ, ಕಟ್ಟಿಕೋ ಮುಚ್ಚಿಕೋ ಕುಳಿತುಕೋ ಅಂತ ಹೇಳಿ ಮೋಸದಿಂದ ನನ್ನ ಮೂಗು ಕುಯ್ಬಿಡ್ತಲ್ಲ. ಮನೆ ಕಾಯುವಾಗ ಏನ್ ಮಾಡ್ಯವನ್ನ ಅಣ್ಣ ಆವಡೆ ಹೇಳಿ ನೀಗ ಸಂಯಮ ಕಣ. ಏನ್ ಮಕ್ಳು ಎಲ್ಲಿ ನಗದ್ ಬಿದ್ದೋದು? ಯಾರಮ್ಮ ತಾವು? ಕೇಳ ಯಾರು? ಮಗ ಅಪ್ಪ ಉದ್ದಿಸ್ಬಿಟ್ಟ ನಂಬಲ್ಲ. ನಾನು ಹೆಣ್ಣ ಕಾಲ ಹೋಗಿದ್ದೆ. ಅಲ್ಲಿಗೆ ಯಾಕೆ ಹೋಗಿದ್ದೆ? ಇಲ್ಲಿ ನಾನಿರ್ಲಿಲ್ವಾ? ನೀನಿರ್ಲಿವೇನು? ಅಲ್ಲಿ ನನ್ನ ಕಾಲದಲ್ಲಿ 3 ಜನ ನಯಮಾನವನು. ಓಹೋ, ಯಾರು? ಆಮ ಎಲ್ಲ ಕಣ, ಅವನು ಆಮ ಕಣ. ಓಹೋ, ರಾಮ ಅಂತ ರಾಮ. ಆಮನ್ ತಮ್ಮ ಅಕ್ಮಣ. ಅದೆಲ್ಲಿಲ್ಲ ಅವಲೇ ಹತ್ಮಣ 30 ಮಣ. ನಾನಲ್ಲ ಅವನು ಆಮನ್ ತಮ್ಮ ಅಕ್ಮಣ. ರಾಮನ ತಮ್ಮ ಲಕ್ಷ್ಮಣ. ಆಮೇಲೆ ನದಿ ಸೀಸೆ ಗೀಸೆ ಇಲ್ಲ ಡಬ್ಬ ಮಡಿಕೆ ಕುಡಿಕೆ ಮಡಿಕೆ ಕುಡಿಕೆ ಅಷ್ಟೇ ಸೀಸೆ ಬೈ ಮಡಿಕೆ ಕುಡಿಕೆ ಅದನ್ನೇ ಹೇಳ್ತೆ ಮೈ. ಆಮೇಲೆ ಹೆಂಡತಿ ಇದ್ದೆ, ರಾಮನ ಹೆಂಡತಿ ಸೀತೆ. ಮುಂದೆ ಸೀತೆ ಮಾಲ ತಂದೆ ಇವತ್ತಿ ಕಣ. ಅದಕ್ಕೆ ಏನಾರ ಮಾಯಿ ತಂದ ಮಣ್ಣಿಂಗೆ ಅಗ್ಗ ಮಾತ ಅಂತ ಹೋದೆ. ಅವನ್ನೇ ಪತಿಂಗ ತುಯ್ಬಿಟ್ಟ ಅಯ್ಯೋ ಬರೀ ಮೂಗ್ ಮಾತ್ರ ಕುಡಿದ್ರೆ ಬೇರೆ ಏನ್ ಮಾಡ್ಬೇಕು ಇವಾಗ? ಮಣ್ಣ ಅವನೇಶ್ವಂಗ್ ಹೇಳಿ ಸಂಯಮ ಮಗನ ಇಟ್ಕೊಳ್ಳೋ. ಏನೋ